ಈ ಶಿಕ್ಷೆ ಎನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರದ್ದು ಒಂದೊಂದು ಪರಿಕಲ್ಪನೆ. ಕಾನೂನು ಪ್ರಕಾರ ಶಿಕ್ಷೆ ಅಂತ ಅವರೊಂದು ಉಲ್ಲೇಖವನ್ನು ಮಾಡ್ತಾರೆ. ಒಬ್ಬ ಮನುಷ್ಯನಾಗಿ ಆ ಶಿಕ್ಷೆ ಅನುಭವಿಸ್ಬೇಕಾದ್ರೆ ಅವನ ಪರ್ಸೆಪ್ಷನ್, ಅವನ ದೃಷ್ಟಿಕೋನ ಬೇರೆ ಇರುತ್ತೆ. ಖ್ಯಾತನಾಮ ತುಂಬ ಪವರ್ಫುಲ್, ಒಬ್ಬ ದೊಡ್ಡ ರಾಜಕಾರಣಿ, ಒಬ್ಬ ದೊಡ್ಡ ಸಚಿವ, ಒಬ್ಬ ಮುಖ್ಯಮಂತ್ರಿ, ಈ ರೀತಿ ಅಂತ ಬಂದಾಗ ಅವರೇನೋ ಹೋಗ್ತಾರೆ, ಸ್ವಲ್ಪ ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ, ಆಮೇಲೆ ಜೈಲಿಗೂ ಹಾಕಬಹುದು ಅವರನ್ನು. ತದನಂತರದಲ್ಲಿ ಅವರು ಬಿಡುಗಡೆನೂ ಆಗಬಹುದು. ಜೈಲಿಗೆ ಹೋದ ದಿನಗಳಿಂದ ಹಿಡಿದು ಅವರಿಗೆಲ್ಲ ಸೌಲಭ್ಯಗಳಿಗೆ ಕಡಿಮೆ ಇರಲ್ಲ. ಇದಕ್ಕೆ ಜಯಲಲಿತಾ ಅವರು ಹೊರತಾಗಿರಲಿಲ್ಲ, ಶಶಿಕಲಾ ಅವರು ಹೊರತಾಗಿರಲಿಲ್ಲ, ಯಾರೂ ಹೊರತಾಗಿರಲಿಲ್ಲ, ಯಡಿಯೂರಪ್ಪನವರು ಹೊರತಾಗಿರಲಿಲ್ಲ ಇದಕ್ಕೆ. ಜೊತೆಗೆ ಸಂಜಯ್ ದತ್ ಕೂಡ ಹೊರತಾಗಿರಲಿಲ್ಲ. ಸಂಜಯ್ ದತ್ ಜೈಲಲ್ಲಿ ಇದ್ದಿದ್ದು ಎಷ್ಟು ದಿನ, ಪೆರೋಲ್ ಮೇಲೆ ಇದ್ದಿದ್ದು ಎಷ್ಟು ದಿನ ಅಂತ ಲೆಕ್ಕ ಹಾಕೊಂಡ್ಬಿಟ್ರೆ ಪೆರೋಲ್ ಮೇಲೆ ಇದ್ದಿದ್ದೇ ಜಾಸ್ತಿ ಅಂತ ಹೇಳಬೇಕು ನಾವು, ಆ ಮಟ್ಟಕ್ಕೆ. ಆದರೆ ಈ ಒಂದು ದಾರಿಯಲ್ಲಿ ಸಪೋಸ್ ಒಂದು ಮರ್ಡ್ರನ್ನ ಒಬ್ಬ ಸಾಮಾನ್ಯ ಯಾರೋ ಮಾಡಿಬಿಟ್ಟಿದ್ದ, ಆ ಕ್ಷಣದ ರೋಷಕ್ಕೋ, ಸಿಟ್ಟಿಗೋ, ಆಸ್ತಿ ವಿವಾದಕ್ಕೋ, ಏನೋ ಕೋಪಕ್ಕೋ ಹೊಡೆದ, ಸಾಯಿಸ್ಬಿಟ್ಟ ಅಂತ ಅಂದ್ಕೊಳ್ಳಿ. ಆ ಮನುಷ್ಯನ ಪರವಾಗಿ ವಾದ ಮಾಡೋರು ಯಾರೂ ಇಲ್ಲ, ನಿಂತ್ಕೊಳ್ಳೋರು ಯಾರೂ ಇಲ್ಲ, ಹಣಕಾಸಿನ ಸೌಲಭ್ಯ ಮೊದಲೇ ಇಲ್ಲ ಅಂದಾಗ ಅವನು ಎಲ್ಲಿ ಹೋದ, ಏನಾದ, ಎಷ್ಟು ವರ್ಷಗಳ ಕಾಲ ಜೈಲಲ್ಲಿ ಕೊಳೆದ ಅವನು, ಆನಂತರದಲ್ಲಿ ಯಾವಾಗ ಆಚೆ ಬಂದ, ಕಷ್ಟ ಅನುಭವಿಸ್ಬಿಡ್ತಾನೆ ಅವನು. ಆದರೆ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಬೇರೆ. ಇವರ ವಿಚಾರದಲ್ಲಿ ಶಿಕ್ಷೆ ಅನ್ನೋ ಟಾಪಿಕ್ ಇದೆಯಲ್ಲ, ಈ ಶಿಕ್ಷೆ ಅನ್ನೋದೇ ಇಟ್ಸ್ ಅ ಕೈಂಡ್ ಆಫ್ ಹ್ಯುಮಿಲಿಯೇಷನ್ ಅಂತ. ಒಂದು ಮುಜುಗರ ಉಂಟಾಗುತ್ತಲ್ಲ ಅವ್ರಿಗೆ, ಅದೇ ಶಿಕ್ಷೆ. ಜೈಲ್ ಅನ್ನೋದು ಒಂದು ಮನಃ ಪರಿವರ್ತನೆ ಕೇಂದ್ರ ಅಂತ ಮಾತಾಡ್ತಾರೆ. ಒಂದು ಮೆಡಿಟೇಷನ್ ಸೆಂಟರ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದು ನಿಜವಾದ ದೃಷ್ಟಿಯಿಂದ ಒಬ್ಬ ಮನುಷ್ಯ ತಪ್ಪು ಮಾಡಿದ್ದಾಗ ಅವನಿಗೆ ತಪ್ಪಿನ ಅರಿವಾಗಲಿ, ಕಾನೂನಿನ ಬಗ್ಗೆ ಅವನಿಗೊಂದು ಭಯ ಬರಲಿ, ಸಮಾಜದ ಬಗ್ಗೆ ಒಂದು ಗೌರವ ಸೃಷ್ಟಿಯಾಗಲಿ ಅವನು ಕೆಟ್ಟ ಕೆಲಸಗಳಿಂದ ದೂರವಿದ್ದು ಒಳ್ಳೆಯ ಕೆಲಸಗಳಿಗೆ ಅವನು ಮತ್ತೆ ಸಮಾಜಕ್ಕೆ ಹೋಗಬೇಕಾದಾಗ ಇಲ್ಲಿ ಆ ಇಡೀ ಮನಸ್ಸಲ್ಲಿರತಕ್ಕಂಥ ಕೆಟ್ಟದ್ದು, ಕೋಪ, ಆವೇಶ, ಸಿಟ್ಟು, ಸೆಡವು, ಅಹಂಕಾರ, ದರ್ಪ ಎಲ್ಲವುಗಳಿಂದ ಆಚೆ ಬಂದು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಸಮಾಜದ ಮುಖ್ಯವಾಹಿನಿಗೆ ಅವನು ಹೋಗಲಿ ಅಂತ. ಜೈಲಿನ ಸೃಷ್ಟಿಯ ಮೂಲ ಸ್ವರೂಪ ಅದು, ಮೂಲ ಕಾನ್ಸೆಪ್ಟ್, ಮೂಲ ಪರಿಕಲ್ಪನೆ ಅಷ್ಟೇ. ಹೊಡೆಯೋದು ಬಿಡೋದು ಬೇರೆ. ನೀನು ಎಲ್ಲೂ ಹೋಗಬೇಡ, 4 ಗೋಡೆ ಮಧ್ಯೆನೇ ಇರು, ಇಲ್ಲೇ ಊಟ ಮಾಡು, ಇಲ್ಲೇ ತಿನ್ನು, ಸಂಬಂಧಿಕರೊಂದಿಗೆ ಆಗಾಗ ಮಾತಾಡೋಕ್ಕಾಗಲ್ಲ, ನಿತ್ಯದ ಚಟುವಟಿಕೆಗಳಿಗೆ ನೀನು ಆಚೆ ಹೋಗೋಕ್ಕಾಗಲ್ಲ, ಇದೆಲ್ಲ ಕಟ್ಟಾಕತ್ತಲ್ಲ ಅವನಿಗೆ. ಎಂಥ ಜೀವನ ಹೊರಗಡೆ ಇತ್ತು ನನಗೆ, ಇಲ್ಲಿ ಬಂದು ನಾನು ಏನು ಮಾಡಿಕೊಂಡೆ. ಟೈಮಿಗೆ ಯಾವಾಗೋ ಒಂದು ಊಟ ಹಾಕ್ತಾರೆ, ಆಗ ಊಟಕ್ಕೆ ಹೋಗಬೇಕು, ಆಚೆ ಹೋಗೋಕ್ಕಾಗಲ್ಲ, ಒಂದು ಸಿನಿಮಾ ನೋಡೋಕ್ಕಾಗಲ್ಲ, ಯಾವಾಗೋ ಒಂದು ಆಟ ಆಡಬೇಕು ನಾನಂದ್ರೆ ಆಗಲ್ಲ, ಖುಷಿ ಪಟ್ಟಂಥ ಸ್ಥಳಕ್ಕೆ ನಾನು ಪ್ರಯಾಣ ಮಾಡೋಕ್ಕಾಗಲ್ಲ, ಪ್ರವಾಸಕ್ಕೆ ಹೋಗೋಕ್ಕಾಗಲ್ಲ. ಇದೆಲ್ಲ ಇದೆಯಲ್ಲ, ಈ ಇಲ್ಲಗಳನ್ನು ಎಲ್ಲ ಸೇರಿಸಿ ತೋರಿಸೋದೇ ನಮಗೆ ಜೈಲು. ಒಬ್ಬ ಸೆಲೆಬ್ರಿಟಿ ಆದರೆ ಇವ್ರಿಗೆ ಶಿಕ್ಷೆ ಏನು ಅಂತ ಹೇಳಿದ್ರೆ, ಪೊಲೀಸ್ ಠಾಣೆಯಲ್ಲಿ ಒಂದು ಹ್ಯುಮಿಲಿಯೇಷನ್ ಆಗುತ್ತಲ್ಲ ಇವ್ರಿಗೆ, ಒಂದು ಮುಜುಗರ ಆಗುತ್ತಲ್ಲ ಇವ್ರಿಗೆ. ಅಲ್ಲಿವರೆಗಿನ ಆ ಖ್ಯಾತನಾಮನ ಜೀವನನೇ ಬೇರೆ, ಅದೇ ಬೇರೆ ಅವನ ಲೈಫು. ಸಿನಿಮಾನೋ, ಡೈಲಾಗ್ಗಳು, ಫ್ಯಾನ್ಸೋ, ಪ್ರಯಾಣವೋ, ಪಾರ್ಟಿಗಳು, ದೊಡ್ಡವ್ರನ್ನ ಭೇಟಿ ಮಾಡೋದು, ಬಿಸ್ನೆಸ್ಸು, ಇವೆಲ್ಲವೂ ಇದ್ದುಬಿಡ್ತವೆ ಜೀವನದಲ್ಲಿ. ಏಕಾಏಕಿ ಬಂದುಬಿಟ್ಟು ಒಂದು ಪೊಲೀಸ್ ಸ್ಟೇಷನಲ್ಲಿ ಚಕ್ಕಂಬಕ್ಲ ಹಾಕ್ಕೊಂಡು ಕೂತ್ಕೊಳ್ಳೋ ಸ್ಥಿತಿ ಇದೆಯಲ್ಲ, ಅದು ಫಸ್ಟು ಪನಿಷ್ಮೆಂಟ್ ಅವ್ರಿಗೆ. ಸುಮಾರು ಜನ ಅಂದ್ಕೋತಾರೆ, ಜೈಲಿಗೆ ಹಾಕಿದ್ರೆ ಶಿಕ್ಷೆನ, ಜುಡಿಷಿಯಲ್ ಕಸ್ಟಡಿಗೆ ಹೋದ್ರೇ ಶಿಕ್ಷೆನ, ಜೈಲಿಂದ 6 ತಿಂಗಳು 8 ತಿಂಗಳು ಇದ್ರೇ ಪನಿಷ್ಮೆಂಟ್ ಅನ್ನೋ ಈ ಹ್ಯುಮಿಲಿಯೇಷನ್ ಇದೆಯಲ್ಲ. ಏನು ಮಾಡ್ತಿದ್ದೆ ನೀನು, ಎಲ್ಲಿದ್ದೆ ನೀನು, ಎಂಟೈರ್ ದಿನಚರಿ ಚೇಂಜ್, ಮನುಷ್ಯನ ಟೈಮ್ ಟೇಬಲ್ ಚೇಂಜ್, ಅವನ ಊಟ ತಿಂಡಿಗಳು ಚೇಂಜ್. ಕೊಟ್ಟಿದ್ದು ಊಟ ಮಾಡಬೇಕು, ಕೇಳಿದ ಟೈಮ್ಗೆ ವಿಚಾರಣೆಗೆ ಬರಬೇಕು, ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು, ಇವೆಲ್ಲವೂ ಇದೆಯಲ್ಲ. ಸಮಾಜದಲ್ಲಿ ನಾನು ಏನಾಗ್ತಾ ಇದ್ದೀನಿ, ಇಲ್ಲಿವರೆಗೂ ನಾನೇನಾಗಿದ್ದೆ ಹೊರಗಡೆ, ಇವತ್ತಿಗೆ ನಾನು ಏನಾಗಿ ನಿಂತ್ಕೊಂಡಿದ್ದೀನಿ ಇಲ್ಲಿ, ಆ ಪ್ರಶ್ನೆ ಬಂದುಬಿಡುತ್ತಾ ಮನುಷ್ಯನಿಗೆ. ದಟ್ ಇಟ್ ಸೆಲ್ಫ್ ಈಸ್ ಅ ಕೈಂಡ್ ಆಫ್ ಪನಿಷ್ಮೆಂಟ್. ಅದರಷ್ಟಕ್ಕೆ ಅದೇ ಶಿಕ್ಷೆಯ ಒಂದು ಭಾಗ ಆಗಿಬಿಡುತ್ತೆ ಆ ಮನುಷ್ಯನಿಗೆ. ಆ ಒಂದು ಸ್ಥಿತಿನಲ್ಲಿ ಆ ಮನುಷ್ಯನ ಮಾನಸಿಕ ಸ್ಥಿತಿ ಹೋಗಿಬಿಡುತ್ತೆ. ನಿನ್ನೆವರೆಗೂ ಏನಿದ್ದೆ ನಾನು, ಒಂದು 9 ದಿನ ಮುಂಚೆ ನಾನು ಏನಿದ್ದೆ ನಾನು, ಅಡಿ ಇಟ್ಟರೆ ನಡುಗುವುದು ಭೂಮಿ, ನಾನು ಹೆಜ್ಜೆ ಇಟ್ಟರೆ ಭೂಮಿ ನಡುಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಆಕಾಶದ ಕಡೆ ನೋಡಿದ್ರೆ ನಾನು ಗಡಗಡ ಅನ್ನಿಸ್ಬಿಡ್ತೀನಿ, ನನ್ನ ಬಿಟ್ಟಿಲ್ಲ, ನನ್ನ ತೋಳು ಬಲದ ಮುಂದೆ ಯಾರೂ ಇಲ್ಲ, ಈ ತರಹದ ಒಂದು ಕಾನ್ಫಿಡೆನ್ಸಲ್ಲಿ ಮನುಷ್ಯ ಇರ್ತಾನೆ. ಆದರೆ ಈ ವ್ಯವಸ್ಥೆಯ ಮುಂದೆ, ಕಾನೂನಿನ ಮುಂದೆ, ಈ ಸಿಸ್ಟಮ್ನ ಮುಂದೆ ನಾನು ಅಣುರೇಣು ತೃಣಕಾಷ್ಟ ಅಷ್ಟೇ ಅನ್ನೋ ಒಂದು ಫೀಲ್ ಆಗುತ್ತಲ್ಲ, ದಟ್ ಇಟ್ ಸೆಲ್ಫ್ ಪನಿಷ್ಮೆಂಟ್. ಕಾನ್ಸ್ಟೇಬಲಿಂದ ಹಿಡಿದು DCP ಕಮಿಷನರ್ವರೆಗೂ ಯಾರು ಬೇಕಾದರೂ ಬಂದು ಈ ಮನುಷ್ಯನ ಕ್ವಶನ್ ಮಾಡಬಹುದು, ಕರೀಬಹುದು, ಹೆಸರಿಡಿದು ಕರೀಬಹುದು, ಹೆಸರಿಡಿದು ಬಾರಪ್ಪ ಇಲ್ಲಿ ಬಾರಯ್ಯ ಅಂತ ಕರೀಬಹುದು. ಆಗಾಗುತ್ತಲ್ಲ ಹ್ಯುಮಿಲಿಯೇಷನ್, ಅದೊಂದು ಭಾಗ. ಹೊರಗಡೆ ಯಾರೋ ಕಾಯ್ತಾ ಇರ್ತಾರೆ, ಅಯ್ಯೋ ಒಳಗಡೆ ಇಲ್ಲಿ ನಮ್ಮ ಸ್ಟಾರ್ ಇಲ್ಲಿ ಒಳಗಡೆ ಇದ್ದಾರಂತೆ,
ಅಲ್ಲೆಲ್ಲೋ ಯಾರೋ ಕೇಳ್ತಾ ಇದ್ದಾರಂತೆ, ಅವರೇನೋ ಊಟ ಮಾಡಲ್ಲ ಅಂದ್ರಂತೆ, ಇದೆಲ್ಲ ಇದೆಯಲ್ಲ, ಇದು ಕೂಡ ಶಿಕ್ಷೆಯ ಒಂದು ಭಾಗವೇ. ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ನಾವು, ಅದು ಆಮೇಲೆ ಏನಾಗುತ್ತೆ ಅದು ಬೇರೆ ವಿಚಾರ. ಈ ಕ್ರೌರ್ಯಕ್ಕೆ ಕಾನೂನು ಸಂಹಿತೆ ಇದೆಲ್ಲ ಹೇಳುತ್ತಲ್ಲ, ಅದು ಒಂಥರ ಈ ಕಾನೂನು ಹಿಂಗೆ ಬರೆದಿದೆ, ಈ ತಪ್ಪು ಮಾಡಿದ್ದಾನೆ, ಹಿಂಗೆ ಜೈಲಿಗೆ ಹೋಗಿದ್ದಾನೆ, ಫಿನಿಶ್. ಇಲ್ಲಿ ಸ್ಟೇಜಲ್ಲಿ ಆಗ್ತಿರೋ ಹ್ಯುಮಿಲಿಯೇಷನ್, ಆಮೇಲೆ ಅದಾಗುತ್ತೋ ಆಗೋಲ್ಲ ನಮಗೆ ಗೊತ್ತಿಲ್ಲ. ಈ ಸ್ಟೇಜಿನ ಹ್ಯುಮಿಲಿಯೇಷನ್ ಇದೆಯಲ್ಲ, ಇದೇ ಒಂಥರ ಶಿಕ್ಷೆ.